ಸ್ನೇಹಿತರೆ ನಮಸ್ಕಾರ. ಲಾಸ್ಟ್ ಟೈಮ್ ನಾನು ದೆಹಲಿನಲ್ಲಿರುವ SUV ಕಾರ್ಗಳ ಬಗ್ಗೆ ವಿಡಿಯೋ ಮಾಡಿದಾಗ ಸುಮಾರು ಜನ ದೆಹಲಿನಲ್ಲಿ ಸಿಗೋ ಪ್ರೀಮಿಯಂ ಕಾರ್ಗಳ ಬೆಲೆ ಎಷ್ಟು ಅಂತ ಕಮೆಂಟ್ ಮಾಡಿದ್ರಿ. ಸೊ ಇವತ್ತು ನಾನು ನೀವೇನಾದ್ರೂ ಪ್ರೀಮಿಯಂ ಕಾರ್ಗಳನ್ನ ಬೈ ಮಾಡಬೇಕು ಆದ್ರೆ ಅಷ್ಟೊಂದು ಹಣ ಇಲ್ಲ ಅಂತಿದ್ರೆ ದೆಹಲಿನಲ್ಲಿ ಪ್ರೀಮಿಯಂ ಕಾರ್ಗಳಿಗೆ ಎಷ್ಟು ರೇಟ್ ಇದೆ, ಅದೇ ಕರ್ನಾಟಕದಲ್ಲಿ ಪ್ರೀಮಿಯಂ ಕಾರ್ಗಳ ಬೆಲೆ ಯಾವ ರೀತಿ ಇದೆ, ಈ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆ ಗಂಟೆ ನೋಡಿ. ಸ್ನೇಹಿತರೆ, ಮೊದಲಿಗೆ BMW X1 ಕರ್ನಾಟಕದಲ್ಲಿ ಇದರ ಬೆಲೆ 27 ಲಕ್ಷ ಇದೆ. ಸೆಕೆಂಡ್ ಓನರ್ ಗಾಡಿ 2019ನೇ ಮಾಡೆಲ್, 45,000 ಕಿಲೋಮೀಟರ್ ರನ್ ಆಗಿದೆ. ಅದೇ ದೆಹಲಿನಲ್ಲಿ 2019ನೇ ಮಾಡೆಲ್ ಸೆಕೆಂಡ್ ಓನರ್ ಗಾಡಿ 65,000 ಕಿಲೋಮೀಟರ್ ಓಡಿದೆ. ಆದ್ರೆ ಬೆಲೆ ಕೇವಲ 15 ಲಕ್ಷ ಇದೆ. ನೀವೇನಾದ್ರೂ ಈ ಕಾರನ್ನ ಬೈ ಮಾಡಿದ್ರೆ ನೀವು ಟ್ಯಾಕ್ಸ್ ಕಟ್ಟಿದ ಮೇಲೆ ನಿಮ್ಗೊಂದು 5-6 ಲಕ್ಷ ಲಾಭ ಆಗುತ್ತೆ, ಪಕ್ಕ ಲಾಭ ಆಗುತ್ತೆ. ಇನ್ನೊಂದು ಕಾರು ಮರ್ಸಿಡೀಸ್ ಬೆನ್ಸ್ GLA 200D ಕರ್ನಾಟಕದಲ್ಲಿ 2017ನೇ ಮಾಡೆಲ್, ಫಸ್ಟ್ ಓನರ್ ಗಾಡಿ, 65,000 ಕಿಲೋಮೀಟರ್ ರನ್ ಆಗಿದೆ. ಬೆಲೆ 17 ಲಕ್ಷ. ಅದೇ ದೆಹಲಿನಲ್ಲಿ ನೋಡೋದಾದ್ರೆ ಸೇಮ್ ಮಾಡೆಲ್ ನ ಗಾಡಿ, ಸೆಕೆಂಡ್ ಓನರ್, 55,000 ಕಿಲೋಮೀಟರ್ಸ್ ರನ್ ಆಗಿದೆ, 15 ಲಕ್ಷ. ಸ್ನೇಹಿತರೆ, ಈಗ ನಾನು ಹೇಳ್ತಿರೋದು ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್. ಗಾಡಿಯ ಕಂಡೀಷನ್ ಮೇಲೆ, ಓನರ್ ಎಷ್ಟಾಗಿದ್ದಾರೆ ಅನ್ನೋದ್ರ ಮೇಲೆಲ್ಲ ಗಾಡಿ ಪ್ರೈಸ್ ಡಿಪೆಂಡ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಕೂಡ ಕೆಲವೊಮ್ಮೆ ಕಡಿಮೆ ಸಿಗುತ್ತೆ. ಇನ್ನೊಂದು ಕಾರು ರೇಂಜ್ ರೋವರ್ ಇವೋಕ್ ಕರ್ನಾಟಕದಲ್ಲಿ 2018ನೇ ಮಾಡೆಲ್ ನ ಗಾಡಿ, ಫಸ್ಟ್ ಓನರ್, ಇದು 31,000 ಕಿಲೋಮೀಟರ್ ರನ್ ಆಗಿದೆ. ಬೆಲೆ 47 ಲಕ್ಷ ಹೇಳ್ತಾ ಇದ್ದಾರೆ. ಅದೇ ದೆಹಲಿಯಲ್ಲಿ ಸೆಕೆಂಡ್ ಓನರ್ ಗಾಡಿ, ಸೇಮ್ ಮಾಡೆಲ್, 59,000 ಕಿಲೋಮೀಟರ್ ಓಡಿದೆ. ಬೆಲೆ 21 ಲಕ್ಷ ಹೇಳ್ತಾ ಇದ್ದಾರೆ. ನೀವು ಈ ಕಾರನ್ನು ತಗೊಂಡಾದ್ಮೇಲೆ ಟ್ಯಾಕ್ಸ್ ಕಟ್ಟಿದ್ದು ಕೂಡ ನಿಮ್ಗೊಂದು 10ರಿಂದ 12 ಲಕ್ಷ ರೂಪಾಯಿಯಷ್ಟು ಲಾಭ ಆಗೇ ಆಗುತ್ತೆ. ಇನ್ನು ಕೆಲವೊಂದು ಗಾಡಿಗಳಿಗೆ ದೆಹಲಿ ಮತ್ತು ಕರ್ನಾಟಕದಲ್ಲಿ ತುಂಬಾ ಪ್ರೈಸ್ ಡಿಫರೆನ್ಸಸ್ ಇರುತ್ತೆ ಸ್ನೇಹಿತರೆ. ಅದು ಯಾವ ಗಾಡಿ ಅಂತ ಫೈಂಡ್ ಔಟ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ತಿಳ್ಕೊಂಡು ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ಕೂಡ ಲಾಭ ಆಗ್ತಾ ಇದೆ ಅಂತಂದ್ರೆ ದೆಹಲಿಗೆ ಹೋಗಿ ಗಾಡಿಯನ್ನ ತಗೊಂಡ್ ಬನ್ನಿ. ಎಕ್ಸಾಂಪಲ್, ಈ ರೇಂಜ್ ರೋವರ್, ಈಗ ನಾನು ಏನ್ ಲಾಸ್ಟ್ ಕಾರ್ ಹೇಳ್ದೆ, ಈ ರೇಂಜ್ ರೋವರ್ ನ ನೀವೇನಾದ್ರೂ ತಗೊಂಡ್ರೆ ನಿಮ್ಗೆ ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ಆಲ್ಮೋಸ್ಟ್ 10 lakhs ಗಿಂತ ಜಾಸ್ತಿ ಲಾಭ ಆಗುತ್ತೆ. ಇಂಥ ಟೈಮ್ ನಲ್ಲಿ ನೀವು ಆರಾಮಾಗಿ ಬೇರೆ ಕಡೆಯಿಂದ ಗಾಡಿಗಳನ್ನ ತಗೋಬಹುದು. ಅದೇ ಇನ್ ಕೇಸ್ ಒಂದು 30ರಿಂದ 40 ಸಾವಿರ ಲಾಭ ಆಗ್ತಿದೆ ಅಂದ್ರೆ ಸುಮ್ನೆ ಕರ್ನಾಟಕದಲ್ಲೇನೆ ಗಾಡಿಗಳನ್ನ ಬೈ ಮಾಡೋದು ಬೆಟರ್ ಅನ್ಸುತ್ತೆ. ಇನ್ನೊಂದು ಕಾರು ವೋಲ್ವೋ X40 ಕರ್ನಾಟಕದಲ್ಲಿ 2019ನೇ ಮಾಡೆಲ್, ಫಸ್ಟ್ ಓನರ್ ಗಾಡಿ, 39,000 ಕಿಲೋಮೀಟರ್ ರನ್ ಆಗಿದೆ. ಬೆಲೆ 36 ಲಕ್ಷ ಹೇಳ್ತಾ ಇದ್ದಾರೆ. ಅದೇ ದೆಹಲಿನಲ್ಲಿ ನೋಡೋದಾದ್ರೆ 2018ನೇ ಮಾಡೆಲ್, ಫಸ್ಟ್ ಓನರ್ ಗಾಡಿ, 53,000 ಕಿಲೋಮೀಟರ್ ರನ್ ಆಗಿದೆ. ಬೆಲೆ 19 ಲಕ್ಷ. ಸ್ನೇಹಿತರೆ, ಈ ಪ್ರೈಸ್ ನೋಡಿ, ಕರ್ನಾಟಕದಲ್ಲಿ 36, ದೆಹಲಿನಲ್ಲಿ ಆಲ್ಮೋಸ್ಟ್ 19, ಅಂದ್ರೆ ಅರ್ಧಕ್ಕೆ ಸಿಗ್ತಾ ಇದೆ. ಇಂಥ ಟೈಮ್ ನಲ್ಲಿ ನೀವು ದೆಹಲಿಯಿಂದ ಗಾಡಿಯನ್ನ ಆರಾಮವಾಗಿ ತರಬಹುದು. ನೀವು ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ಕೂಡ ನಿಮ್ಗೊಂದು 10 ಲಕ್ಷಕ್ಕಿಂತ ಜಾಸ್ತಿನೇ ಲಾಭ ಆಗುತ್ತೆ. ಯಾಕಂದ್ರೆ ಪ್ರೈಸ್ ಡಿಫ್ರೆನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಲಾಭ ಕೂಡ ನಿಮಗೆ ಜಾಸ್ತಿನೇ ಆಗುತ್ತೆ. ಇನ್ನೊಂದು Audi Q3 ಕರ್ನಾಟಕದಲ್ಲಿ 2018ನೇ ಮಾಡೆಲ್, ಸೆಕೆಂಡ್ ಓನರ್ ಗಾಡಿ, ಇದು 44,000 ಕಿಲೋಮೀಟರ್ ರನ್ ಆಗಿದೆ. ಬೆಲೆ 25 ಲಕ್ಷ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರೆ. ಅದೇ ದೆಹಲಿಯಲ್ಲಿ ನೋಡೋದಾದ್ರೆ ಸೇಮ್ 2018ನೇ ಮಾಡೆಲ್ ನ ಫಸ್ಟ್ ಓನರ್ ಗಾಡಿ, 20,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ. ಬೆಲೆ 17 ಲಕ್ಷ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ನಿಮ್ಗೊಂದು 1ರಿಂದ 2 ಲಕ್ಷ ಅಷ್ಟು ಲಾಭ ಆಗುತ್ತೆ. ಆದ್ರೆ ನೀವು ಇಷ್ಟು ಪ್ರೈಸ್ ಕೊಟ್ಟು ಬೈ ಮಾಡುವಾಗ ನಿಮ್ಮ ಲಾಭ ಕೂಡ ಸ್ವಲ್ಪ ಜಾಸ್ತಿ ಇರಬೇಕು. ಅಂತ ಟೈಮ್ನಲ್ಲಿ ಇದೇನು ಅಂತ ದೊಡ್ಡ ಡಿಫ್ರೆನ್ಸಸ್ ಅಲ್ಲ, ಬಟ್ ಓವರ್ ಆಲ್ ಲಾಭ ಆಗುತ್ತೆ. ಇನ್ನೊಂದು ಕಾರು ಜಾಗ್ವಾರ್ XF ಕರ್ನಾಟಕದಲ್ಲಿ 2017ನೇ ಮಾಡೆಲ್, ಸೆಕೆಂಡ್ ಓನರ್, 1.5 ಲಕ್ಷ ಕಿಲೋಮೀಟರ್ ಅಷ್ಟು ರನ್ ಆಗಿದೆ. ಬೆಲೆ 24 ಲಕ್ಷ ಹೇಳ್ತಾ ಇದ್ದಾರೆ. ಅದೇ ದಿಲ್ಲಿನಲ್ಲಿ ನೋಡೋದಾದ್ರೆ ಫಸ್ಟ್ ಓನರ್ ಗಾಡಿ, ಇದು ಸೇಮ್ ಮಾಡೆಲ್, 2017ನೇ ಮಾಡೆಲ್, ಕೇವಲ 56,000 ಕಿಲೋಮೀಟರ್ ರನ್ ಆಗಿದೆ. ಬೆಲೆ 15 ಲಕ್ಷ ಹೇಳ್ತಾ ಇದ್ದಾರೆ. ಅಗೇನ್ ನೀವು ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ಕೂಡ ನಿಮ್ಗೊಂದು 4ರಿಂದ 5 ಲಕ್ಷ ಪಕ್ಕ ಲಾಭ ಆಗುತ್ತೆ. ನೀವು ಇದು ಎಷ್ಟು ರನ್ ಆಗಿದೆ ಅಂತ ಸಹ ಡಿಫ್ರೆನ್ಸ್ ನೋಡ್ಬೋದು. ಲೈಕ್ ಇದು 1.5 ಲಕ್ಷ ರನ್ ಆಗಿದೆ, ಮತ್ತೆ ಇದು ಆಲ್ಮೋಸ್ಟ್ 56,000 ಅಷ್ಟೇ ರನ್ ಆಗಿದೆ. ಅಷ್ಟು ಹ್ಯೂಜ್ ಡಿಫ್ರೆನ್ಸಸ್ ಇದ್ರೂ ಕೂಡ ಪ್ರೈಸ್ ದೆಹಲಿನಲ್ಲಿ ನಮಗೆ ಕಡಿಮೆ ಸಿಗ್ತಾ ಇದೆ. ಮತ್ತೊಂದು ಕಾರು ಲೆಕ್ಸಸ್ ES 300H 2020ನೇ ಮಾಡೆಲ್, ಥರ್ಡ್ ಓನರ್ ಗಾಡಿ, 60,000 ಕಿಲೋಮೀಟರ್ ರನ್ ಆಗಿದೆ. 45 ಲಕ್ಷ ಹೇಳ್ತಾ ಇದ್ದಾರೆ. ಅದೇ ದೆಹಲಿನಲ್ಲಿ 2020ನೇ ಮಾಡೆಲ್, ಸೇಮ್ ಸೆಕೆಂಡ್ ಓನರ್ ಗಾಡಿ, 60,000 ಕಿಲೋಮೀಟರ್ ರನ್ ಆಗಿದೆ. ಬೆಲೆ 40 ಲಕ್ಷ. ಇದೇ ಈ ಗಾಡಿ ನೀವು ತಗೊಂಡ್ರೆ ನಿಮಗೆ ಲಾಭ ಅಂತ ಏನೂ ಆಗೋದಿಲ್ಲ. ನಾರ್ಮಲ್ ಆಗಿ ಟ್ಯಾಕ್ಸ್ ಎಲ್ಲ ಕಟ್ಟಿ ಆದ್ಮೇಲೆ ಕರ್ನಾಟಕದಲ್ಲಿ ಎಷ್ಟಿರುತ್ತೋ ಅದೇ ಪ್ರೈಸ್ ನಲ್ಲಿ ಈ ಗಾಡಿ ಕೂಡ ಬರ್ತಾ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಆ ಗಾಡಿಯ ಮಾಡೆಲ್ ಇರ್ಬೋದು, ಎಷ್ಟನೇ ಓನರ್, ಮತ್ತೆ ಗಾಡಿ ಕಂಡೀಷನ್ ಯಾವ ರೀತಿ ಇದೆ, ಆಕ್ಸಿಡೆಂಟ್ ಆಗಿದೆಯಾ, ಈ ರೀತಿ ಎಲ್ಲ ನೋಡ್ಕೊಂಡು ಪ್ರೈಸ್ ಡಿಫ್ರೆನ್ಸಸ್ ಮ್ಯಾಟರ್ ಆಗುತ್ತೆ. ಚೆನ್ನಾಗಿರೋ ಗಾಡಿ ಆದ್ರೆ ದಿಲ್ಲಿನಲ್ಲಿ ಕೂಡ ಕೆಲವೊಮ್ಮೆ ಪ್ರೈಸಸ್ ಜಾಸ್ತಿನೇ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಗಾಡಿನ ಅಲ್ಲಿಗೆ ಹೋಗಿ ತಗೊಂಡ್ ಬನ್ನಿ. ಸ್ನೇಹಿತರೆ, ಇನ್ನೂ ಸ್ವಲ್ಪ ಜಾಸ್ತಿ ಪ್ರೈಸ್ ನ ಗಾಡಿಗಳು ಅಂತಂದ್ರೆ ಟೊಯೋಟಾ ಲ್ಯಾಂಡ್ ಕ್ರೂಸರ್ 2016ನೇ ಮಾಡೆಲ್, ಫಸ್ಟ್ ಓನರ್ ಗಾಡಿ, ಕರ್ನಾಟಕದಲ್ಲಿ 31,000 ಕಿಲೋಮೀಟರ್ ರನ್ ಆಗಿದೆ. ಇದ್ರ ಬೆಲೆ ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ಹೇಳ್ತಾ ಇದ್ದಾರೆ. ಅದೇ ದೆಹಲಿನಲ್ಲಿ 2015ನೇ ಮಾಡೆಲ್, ಥರ್ಡ್ ಓನರ್ ಗಾಡಿ, 1.5 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಬೆಲೆ 70 ಲಕ್ಷ ಹೇಳ್ತಾ ಇದ್ದಾರೆ.
1 ಕೋಟಿ ಸೆಕೆಂಡ್ ಹ್ಯಾಂಡ್ ಕಾರಿಗೆ ಅಂತಂದ್ರೆ ದೊಡ್ಡ ಪ್ರೈಸ್. ಬಟ್ ನಿಮಗೆ ಈ ಕಾರನ್ನ ತೆಗಿಲೇಬೇಕು. ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ನೀವು ಈ ಪ್ರೈಸ್ ರೇಂಜ್ಗೆ ದಿಲ್ಲಿಗೆ ಹೋಗ್ಬೋದು. ನೀವು ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ನಿಮ್ಗೊಂದು 15 ಲಕ್ಷ ಅಷ್ಟು ಲಾಭ ಆಗುತ್ತೆ. ಇನ್ನೊಂದು ಕಾರು ಡಿಫೆಂಡರ್ 110 2023ನೇ ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. ಕರ್ನಾಟಕದಲ್ಲಿ 27,000 ಕಿಲೋಮೀಟರ್ ರನ್ ಆಗಿದೆ. 1.5 ಕೋಟಿ ಇದ್ರ ಬೆಲೆ. ಅದೇ ದೆಹಲಿನಲ್ಲಿ ನೋಡೋದಾದ್ರೆ 30,000 ಕಿಲೋಮೀಟರ್ ಓಡಿದೆ, ಸೇಮ್ ಮಾಡೆಲ್. 95 ಲಕ್ಷ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇದನ್ನ ತಗೊಂಡ್ರೆ ನಿಮಗೆ ತುಂಬಾನೇ ಲಾಭ ಆಗುತ್ತೆ. ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ 1.5 ಕೋಟಿ ಇದ್ರ ಪ್ರೈಸ್, ಬಟ್ ದಿಲ್ಲಿನಲ್ಲಿ 95 ಲಕ್ಷ ಹೇಳ್ತಾ ಇದ್ದಾರೆ ಅಂತ. ಗಾಡಿ ಕಂಡೀಷನ್ ಸ್ವಲ್ಪ ಆ ಕಡೆ ಇರುತ್ತೆ, ಬಟ್ ಸ್ಟಿಲ್ ನೀವು ಈ ಗಾಡಿನ ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ಕೂಡ ನಿಮ್ಗೊಂದು ಆಲ್ಮೋಸ್ಟ್ ಒಂದು 30 ಲ್ಯಾಕ್ಸ್ ಅಷ್ಟು ಲಾಭ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಬೈ ಮಾಡಬೇಕು ಅಂತಿದ್ರೆ ಅವರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.